ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಬುಧವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ಫಸ್ಟಿಗೆ ಬಂದುಬಿಟ್ಟು ತಿಂಡಿ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿಗೆ ಬಂದುಬಿಟ್ಟು ಏನು ಅಂದರೆ ರವೆ ದೋಸೆ, ಆಮೇಲೆ ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ ಹಾಕಿಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ನಿಮಗೆ ನನ್ನ ವ್ಲಾಗ್ ನೋಡಿದ್ರೇ ಗೊತ್ತಾಗುತ್ತೆ. ನಾನು ಸಿಂಪಲ್ಲಾಗಿ ತೀರಾ ಸಿಂಪಲ್ಲಾಗಿ ರೆಸಿಪೀಸ್ ಎಲ್ಲ ಮಾಡ್ತೀನಿ. ಹಾಗೆಯೇ ಇದು ಒಂದು ಸಿಂಪಲ್ಲಾದ ತಿಂಡಿ ಮಾಡ್ತಾಯಿದ್ದೀನಿ. ಆಮೇಲೆ ದಾಲ್ ಮಾಡಿ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ದಾಲು ಮಾಡಿ ಇಟ್ಟಿದ್ದೆ, ಜಸ್ಟು ರೈಸ್ ಅದು ಮಾಡಬೇಕಾಗಿತ್ತು. ದಾಲು ಸಿಂಪಲ್ಲಾಗಿ ಮಾಡಿದ್ದೀನಿ. ನಾನು ಸಿಂಪಲ್ಲಾಗಿ ದಾಲ್ ಎಲ್ಲರಿಗೂ ಗೊತ್ತಿರುತ್ತೇನೆ. ಸಿಂಪಲ್ಲಾಗಿ ಮಾಡಿದ್ದು ಹೆಸರು ಬೇಳೆ ಹಾಕ್ಬಿಟ್ಟು ದಾಲ್ ಮಾಡಿರೋದು. ಅದು ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ, ನೆಕ್ಸ್ಟು ಯಾವಾಗಾದರೂ ಶೇರ್ ಮಾಡ್ತೀನಿ, ಸರಿನಾ? ಇವಾಗ ಫಸ್ಟಿಗೆ ಬಂದುಬಿಟ್ಟು ಅನ್ನಕ್ಕೆ ಇಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಕಡೆ ಇನ್ನು ನೀರು ಕುಡ್ದಿಲ್ಕಿಲ್ಲ, ಹಾಗಾಗಿ ನೀರು ಕಾಯಕ್ಕಿಟ್ಟಿದ್ದೆ. ಇವಾಗ ಇಲ್ಲಿ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಬೇಕಲ್ವಾ, ಹಾಗಾಗಿ ಇವಾಗ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಟೊಮೊಟೊ ಜಾಸ್ತಿ ತೊಗೊಂಡಿದ್ದೀನಿ ಅಂದ್ಕೊಂಡಿದ್ದೀರಾ. ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡಬೇಕು ಅಂಥೇಳಿ ಪ್ಲ್ಯಾನಲ್ಲಿ ಇದ್ದಿದ್ದು. ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಕ್ಯಾಪ್ಸಿಕಮ್ ತೊಗೊಂಬಂದರು, ಹಾಗಾಗಿ ಟೊಮೊಟೊ ಇನ್ನೂ ಎತ್ತಿಟ್ಟಿಲ್ಕಿಲ್ಲ. ಇವಾಗ ಕ್ಯಾಪ್ಸಿಕಮ್ ಅದಕ್ಕೆ ಕಟ್ ಮಾಡಿ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಸೌಂಡ್ ಬರ್ತಾಯಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಓವರ್ ಕೊಡ್ತಾಯಿದ್ದೆ ಔಟ್ಸೈಡಿಂದ, ಅಂದರೆ ನಮ್ಮ ಮನೆ ಪಕ್ಕಕ್ಕೆ ಒಂದು ಮನೆ ಕಟ್ತಾ ಇದ್ದಾರೆ, ಅಲ್ಲಿಂದ ಸ್ವಲ್ಪ ಜಾಸ್ತಿನೇ ಸೌಂಡ್ ಬರ್ತಾಯಿದೆ. ಹಾಗಾಗಿ ವಾಯ್ಸ್ ಓವರ್ ಕೊಡೋಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಬೆಳಗ್ಗೆಯಿಂದನೂ ವಾಯ್ಸ್ ಓವರ್ ಕೊಡ್ತಾಯಿಲ್ಲ. ನಿನ್ನೆನೂ ಇದೇ ಪ್ರಾಬ್ಲಮ್ ಆಗಿಬಿಟ್ಟು ವಾಯ್ಸ್ ಓವರ್ ಕೊಡಬೇಕಲ್ಲ ಅಂಥೇಳಿ ವೀಡಿಯೋಸೇ ಹಾಕಿಲ್ಕಿಲ್ಲ. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂಥೇಳಿ ಫಸ್ಟಿಗೆ ಹೇಳ್ತಾ ಇದ್ದೀನಿ. ಬನ್ನಿ, ಇವತ್ತು ನಮ್ಮ ಮನೇಲಿ ಬಂದುಬಿಟ್ಟು ಕ್ಯಾಪ್ಸಿಕಮ್ ಆಲೂಗಡ್ಡೆ ಹಾಕಿ ಪಲ್ಯ, ಆಮೇಲೆ ರವೆ ದೋಸೆ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ಈ ಥರ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ. ಆಮೇಲೆ ಇವಾಗ ಏನು ಹೇಳಬೇಕು, ಮತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸರಿನಾ? ನನ್ನ ಮಗಳೂ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿದ್ಲು. ಅವ್ರದ್ದು ಎಲ್ಲ ಆಗಿತ್ತು. ಜಸ್ಟ್ ಇವಾಗ ತಿಂಡಿ ಒಂದು ಕೊಟ್ಬಿಟ್ಟು ತಿಂಡಿ ತಿಂದರೆ ಆಯಿತು. ಅಂದರೆ ಫಸ್ಟು ಸಾಂಬಾರೆಲ್ಲ ಮಾಡ್ಕೊಂಬಿಟ್ನಾ, ಆಮೇಲೆ ತಿಂಡಿಗೆ ಏನು ಮಾಡಬೇಕು ಅಂಥೇಳಿ ಮತ್ತೆ ಪ್ಲ್ಯಾನ್ ಮಾಡಿಕೊಂಡು ತಿಂಡಿ ಮಾಡಿರೋದಾಯಿತು. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು, 7:30 ಆಯಿತು. ಬರೀ ಜಸ್ಟು ತಿನ್ನೋಕ್ಕಂತೇಳಿ ಸ್ವಲ್ಪನೇ ಮಾಡ್ತಾಯಿರೋದು. ಒಂದು ಆಲೂಗಡ್ಡೆ 2 ಕ್ಯಾಪ್ಸಿಕಮ್ ಅಷ್ಟೇ, ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ಈ ಕಡೆ ನೀರು ಬಿಸಿಯಾಗಿತ್ತು, ಇವಾಗ ನನ್ನ ಹಸ್ಬೆಂಡ್ಗೆ ಹಾಕಿ ಕೊಡ್ತಾಯಿದ್ದೆ. ನಾನು ಹಾಗೆ ನೀರು ಕುಡಿದ್ಬಿಡ್ತೀನಿ, ಅಲ್ಲೇ ನಿಂತ್ಕೊಂಡು ನೀರು ಕುಡಿತೀನಿ. ರೈಸು ಆಯಿತು. ಇವಾಗ ರೈಸು ಎಲ್ಲನೂ ಆಯಿತು, ಆಫ್ ಮಾಡಿಬಿಡ್ತೀನಿ. ಅದಕ್ಕೇ ವಾಯ್ಸ್ ಓವರ್ ಕೊಡ್ಕೊಂಡು ಮಾಡಬೇಕು, ಇಲ್ಲಾಂದರೆ ಇವೆಲ್ಲ ಪಾತ್ರೆ ಸೌಂಡು, ವಿಷಲ್ ಸೌಂಡು ಅದೇ ಬರ್ತಾ ಇರುತ್ತೆ. ಈ ಮನೆ ಕಟ್ತವ್ರು ಅಂಥೇಳಿ ಅದರಲ್ಲಿ ಜಾಸ್ತಿ ಸೌಂಡು. ಏನೂ ಇಲ್ಲ, ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊತೀನಿ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಅದು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದು ಈರುಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಇವತ್ತು ಬುಧವಾರ ಆಗಿದ್ದರಿಂದ ನಾವು ಮೊಟ್ಟೆ ಎಲ್ಲ ತಿಂತೀವಿ, ಹಾಗಾಗಿ ಆಮ್ಲೆಟ್ ಮಾಡ್ಕೊಂಬಿಡೋಣ ಅಂದ್ಕೊಂಡು ಜಾಸ್ತಿ ಕಟ್ ಮಾಡಿದ್ನಲ್ವ, ಹಾಗಾಗಿ ಸ್ವಲ್ಪನೇ ಎತ್ತಿಟ್ಕೊಂಡೆ. ಇನ್ನೊಂದು ಸ್ವಲ್ಪ ಪಲ್ಯಗೆ ಹಾಕಿದೆ. ಇವಾಗ ಬಂದುಬಿಟ್ಟು ನಾನು ರವೆ ಒಂದು ಹೆಂಗೆ ಮಾಡ್ತೀನಿ ಅಂಥೇಳಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆನೂ. 1 ಅವರು ಎದ್ದ ತಕ್ಷಣ ಫಸ್ಟು 1 ಅವರ್ ಇದೆ ತಿಂಡಿ ಮಾಡೋಕ್ಕೆ. ಇಲ್ಲ ಅಂದರೆ 10 ನಿಮಿಷ ಆಗಲಿ, ಅರ್ಧ ಗಂಟೆ ಆದರೂ ಇಡಬೇಕು. 10 ನಿಮಿಷ ಬೇಡ, 20 ನಿಮಿಷ, ಅರ್ಧ ಗಂಟೆ ಆದರೂ ಇಡಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ನಾನು ದಪ್ಪ ರವೆ ತೊಗೊಂಡಿದ್ದೀನಿ. ಆ ದಪ್ಪ ರವೆ ಆದರೆ ತೊಳಿತೀವಲ್ವ, ನೀರು ಜೊತೆ ಬರೋದಿಲ್ಲ ಫ್ರೆಂಡ್ಸ್, ಅದು ಇಲ್ಲ ಅಂದರೆ ತೊಳಿಯೋಕ್ಕಾಗಲ್ಲ. ಹಾಗಾಗಿ ನಾನು ಸ್ವಲ್ಪ ದಪ್ಪ ರವೆನೇ ತೊಗೊಂಡು 1 ಅವರು, ಒಂದು ಅರ್ಧ ಗಂಟೆ ನೆನೆಸಿದ್ದೆ. ನಾನು ಜಾಸ್ತಿನೇ ನೆನೆಸ್ಬಿಟ್ಟಿರ್ತೀನಿ, ಯಾಕಂದರೆ ನಂಗೆ ಟೈಮ್ ಇರುತ್ತಲ್ವ. ಟೈಮ್ ಇದ್ದರೆ 1 ಅವರ್ ನೆನೆಸ್ಬೇಕು. ಅಷ್ಟು ನೆನೆಸ್ಬಿಟ್ಟು ಇವಾಗ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ದೋಸೆ ಥರ ಬರಬೇಕು ಅಂಥೇಳಿ. ಆ ಥರ ಎದ್ದಲಲ್ಲ ಮೇಲೆ ಅಂಥೇಳಿ ರವೆ ಇದ್ದರೆ ಒಂದು ಸ್ವಲ್ಪ, ಜಾಸ್ತಿನೂ ಬೇಡ, ಜಾಸ್ತಿ ಸಾಫ್ಟಾಗಿ
ಮಾಡ್ಕೊಬೇಡಿ. ಒಂದು ಸ್ವಲ್ಪ ಒಂದು ಹಿಂಗೆ ಆನ್ ಮಾಡಿಬಿಟ್ಟು ಆಫ್ ಮಾಡಿದ್ರೆ ಸಾಕು. ರವೆ ಏನು ಬೇಗ ಮಿಕ್ಸಿ ಆಗಿಬಿಡುತ್ತೆ. ಆ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ಅಷ್ಟೇ. ನಿಮಗೆ ಬೇಕಾದರೆ ನೀವು ಜೀರಿಗೆನೂ ಹಾಕ್ಕೋಬೋದು. ನಾನು ಜೀರಿಗೆ ಪಲ್ಯಕ್ಕೆಲ್ಲ ಹಾಕೋದ್ರಿಂದ ಮತ್ತು ನಾನು ಅದಕ್ಕೆ ಎಕ್ಸ್ಟ್ರಾ ಏನೂ ಹಾಕ್ಕೊಂಡಿಲ್ಲ. ಇವಾಗ ಅದಕ್ಕೆ ಸಾಸಿವೆ, ಕರಿಬೇವು, ಈರುಳ್ಳಿ, ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾನು ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ, ಅಚ್ಕಾರದ ಪುಡಿ ಹಾಕ್ಕೊಂಡಿಲ್ಲ, ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಲೂಗಡ್ಡೆನೂ ಹಾಕಿಬಿಟ್ಟಿದ್ದೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಕ್ಯಾಪ್ಸಿಕಮ್ ಹಾಕಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಪಲ್ಯನೂ ರೆಡಿ ಆಗಿಬಿಡುತ್ತೆ. ಇವಾಗ ಅದು ಪಲ್ಯ ಮುಚ್ಚಿಟ್ಬಿಟ್ಟು ಇನ್ನು ಎಲ್ಲ ಎತ್ತಿಡೋದಿಂದಿರುತ್ತಲ್ವ, ಏನೇನು ತೊಗೊಂಡಿದ್ದೀನಿ ಅದೆಲ್ಲನೂ ಇನ್ನೇನಾದರೂ ಮಾಡಬೇಕಾಗಿದ್ರೆ ಹಂಗೆ ಇಟ್ಟಿರ್ತೀನಿ. ಏನೂ ಮಾಡೋದಿದ್ದಕ್ಕಿಲ್ಲಲ್ವ, ಹಾಗಾಗಿ ಎಲ್ಲ ಎತ್ತಿ ಇಡ್ತಾಯಿದ್ದೆ. ಇವಾಗ ಈ ಕಡೆ ಪಲ್ಯ ಆಗೋ ತನಕ ಇನ್ನು ತಿಂಡಿಗೆ ದೋಸೆ ಹಾಕ್ಬಿಟ್ಟು ಕೊಡೋಣ ಅಂದ್ಕೊಂಡೆ. ದೋಸೆನೂ ಚೆನ್ನಾಗಿ ಬರುತ್ತೆ. ನೀವು ಈ ಥರ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ, ಸರಿನಾ? ಅದ್ರ ಪೂರ್ತಿ ನಾನು ನಿಮಗೇನೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ಅದೇ ಹೇಳ್ತಾಯಿದ್ದೀನಿ, ಒಂದು ಅರ್ಧ ಗಂಟೆ ನೆನೆಸಿ ತೊಳೆದ್ಬಿಟ್ಟು ನೆನೆಸಿ ದಪ್ಪ ರವೆ ತೊಗೊಳ್ಳಿ. ತೊಳೆದ್ರೆ ಏನೋ ರವೆ ನೀರು ಸಮೇತ ಹೋಗಲ್ಲ, ಇಲ್ಲಾಂದರೆ ನೀರು ಜೊತೆನೇ ಹೊರಟೋಗ್ಬಿಡುತ್ತೆ. ಹಾಗಾಗಿ ತೊಳೆಯೋಕ್ಕಾಗಲ್ಲ. ಸಣ್ಣ ರವೆ ಆದರೆ ತೊಳೆಯೋಕ್ಕಾಗಲ್ಲ, ದಪ್ಪ ರವೆ ತೊಳ್ಕೊಬೋದು. ಇವಾಗ ಬಂದುಬಿಟ್ಟು ನೀರು ಕುಡಿಯೋಣ ಅಂದ್ಕೊಂಡಿದ್ದೀನಿ. ಅದು ನೆನೆಸಿ ತೊಳೆದು ಎಲ್ಲನೂ ಆಯ್ತಲ್ವ, ರುಬ್ಬಿದ್ದೆ. ಇದು ತವೆ ಬಿಸಿ ಆಗುತ್ತಾ ಇರುತ್ತೆ, ದೋಸೆ ಹಾಕ್ತಾ ಇರ್ತೀನಿ ಹಂಗೇ ನೀರು ಕುಡ್ಕೊಂಬಿಡೋಣ ಅಂದ್ಕೊಂಡು ಒಟ್ಟಾಟೆಗೆ ಅದು ಕೆಲಸ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು, ಅಂದರೆ ರವೆ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ, ಏನೂ ಕಷ್ಟ ಆಗೋಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ದೋಸೆ ಹಾಕ್ಕೊಂಡಿದ್ದೀನಿ. ನೀವು ನೀರು ಅಂದರೆ ತೆಳ್ಳಗೂ ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ತಿಕ್ನೆಸ್ಸು ಹಾಕ್ಕೋಬೋದು. ಏನಿಲ್ಲ, ಎರಡು ಕಡೆಯೂ ರೋಸ್ಟ್ ಮಾಡಿದ್ರೆ ಆಯಿತು. ನಾನು ಅಷ್ಟೊಂದು ತೆಳ್ಳಗೆ ಹಾಕಲ್ಲ, ಅಷ್ಟೊಂದು ದಪ್ಪನೂ ಹಾಕಲ್ಲ, ಮೀಡಿಯಮಾಗಿ ಹಾಕ್ಕೋತೀನಿ. ಇವಾಗ ಆ ಕಡೆ ದೋಸೆ ಮಾಡ್ತಾ ಇವಾಗ ನೀರು ಕುಡಿದ್ಬಿಡ್ತೀನಿ. ಇವಾಗ ಒಂದು 4 ದೋಸೆ ಮಾಡ್ತೀನಿ, ನೀರು ಕುಡಿದು ಆಗೋಗ್ಬಿಡುತ್ತೆ ಎಲ್ಲನೂ ಕೆಲಸ ಆದಂಗೆ. ಅದ್ರ ಜೊತೆಗೆ ಏನಾದರೂ ಎತ್ತಿಡಬೇಕಾ, ಏನಾದರೂ ಕ್ಲೀನ್ ಮಾಡಬೇಕಾ, ಎಲ್ಲ ಸಿಂಕಿಗೆ ಹಾಕೋದು, ಪಾತ್ರೆ ಎಲ್ಲ ತೆಗ್ದು ಸಿಂಕಲ್ಲಿ ಹಾಕೋದು, ಆಮೇಲೆ ಏನೇನು ಫ್ರಿಜ್ಜಲ್ಲಿ ಇಡಬೇಕು ಅದೆಲ್ಲ ಇಟ್ಬಿಡ್ತೀನಿ. ಸ್ವಲ್ಪ ಎಲ್ಲ ಆ ಕಡೆಯಿಂದ ಒರೆಸ್ಕೊಂಬರ್ತೀನಿ. ಆಲ್ಮೋಸ್ಟು ಹಿಂಗೆ ಕೆಲಸ ಮಾಡ್ತಾನೆ ಮಾಡ್ತೀನಿ. ಅದಕ್ಕಂತೇಳಿ ಸಪ್ರೇಟಾಗಿ ಟೈಮ್ಸು ಇಡೋದಿಲ್ಲ ಅಲ್ವಾ. ಎಲ್ಲರೂ ಹಾಗೇನೆ, ನಾನೇ ಅಂತ ಎಲ್ಲರೂ ಹಾಗೇನೆ. ಇವಾಗ ಬಂದುಬಿಟ್ಟು ದೋಸೆನೂ ಆಯಿತು. ಇವಾಗ ನಿಮ್ಮ ಜೊತೆ ಒಂದು ನನ್ನ ಎಕ್ಸ್ಪೀರಿಯೆನ್ಸು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾವು ಚಿಕ್ಕವರಿದ್ದಾಗ ಮದುವೆ ಆಗೋ ಮುಂಚೆನೇ ನಮ್ಮಮ್ಮ ಒಂದು ಏನಾದರೂ ರೈಸಿಗಿಡು, ಅನ್ನಕ್ಕಿಡು ಅಂತ ಹೇಳಿದ್ರೇನು ನಾವು ಎಷ್ಟು ಜಗಳಾಡ್ತೀವಿ ಅಲ್ವಾ. ರೈಸಿಗೆಲ್ಲ ಇವಾಗಲೇ ಮಾಡೋದಿಲ್ಲ, ಹೋಗು ಏನು ಮಾಡ್ತೀಯಾ ಹಂಗೆಲ್ಲ ಅಂತಿರ್ತೀವಿ ಅಲ್ವಾ. ಇವಾಗ ಗಂಡನ ಮನೇಲಿ ಎಲ್ಲ ಕೆಲಸನೂ ಮಾಡಬೇಕು, ಯಾರೂ ಮಾಡೋರು ಇರೋದಿಲ್ಲ ನೋಡಿ. ನೀರು ಹಾಕ್ಕೊಡೋದ್ರಿಂದ ಹಿಡ್ದು ಇನ್ನು ಎಲ್ಲನೂ ಫ್ರೂಟ್ಸ್ ಕಟ್ ಮಾಡೋದರಿಂದ ಹಿಡ್ದು ಎಲ್ಲನೂ ಮಾಡಬೇಕು. ನನ್ನ ಹಸ್ಬೆಂಡು ಸ್ನಾನ ಎಲ್ಲ ಮಾಡಿಕೊಂಡು ಬಂದಿದ್ದರು. ನನ್ನ ಮಗಳಿಗೆ ಸ್ನ್ಯಾಕ್ಸು ಪ್ಯಾಕ್ ಮಾಡ್ತಾಯಿದ್ರು ಅವರು. ಇವಾಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲೆ ಇದು ಮಾಡ್ತಾಯಿದ್ರು. ಇದಾಗಿತ್ತು ನನ್ನ ಗಂಡನ ಮನೇಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂಥೇಳಿ ಅದೊಂದು ಹೇಳಬೇಕಾಗಿತ್ತು, ಹಾಗಾಗಿ ಹೇಳಿದೆ. ಇವಾಗ ನೋಡಿ ತಿಂಡಿ ಎಲ್ಲನೂ ರೆಡಿ ಆಯಿತು. ವೆರಿ ಸಿಂಪಲ್ ಆದ ಪಲ್ಯ, ದೋಸೆ ರೆಡಿ ಆಯಿತು. ಅದು ಬಂದುಬಿಟ್ಟು ನನ್ನ ಮಗಳಿಗೆ, ಇದು ನನ್ನ ಹಸ್ಬೆಂಡ್ಗೆ ಇವತ್ತು ದಾಲ್ ಮಾಡಿದ್ನಲ್ವ, ಅವ್ರ ಬಾಕ್ಸಿಗೆ ಒಂದು ಆಮ್ಲೆಟ್ ಹಾಕ್ಕೊಡೋಣ ಅಂಥೇಳಿ ಎಲ್ಲನೂ ರೆಡಿ ಮಾಡಿ ಆಮ್ಲೆಟು ಹಾಕಿದ್ದೀನಿ. ಇನ್ನೇನು ಆಮ್ಲೆಟು ಎಲ್ಲನೂ ಆಯಿತು. ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ಇವಾಗ ನನ್ನ ಮಗಳು, ನನ್ನ ಹಸ್ಬೆಂಡು ಅವರಿಬ್ಬರು ಹೋದರು. ಇವಾಗ ನಾನು ಬಂದುಬಿಟ್ಟು ತಿಂಡಿ ಹಾಕೋತಾ ಇದ್ದೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದೆಲ್ಲ ವಾಶ್ ಮಾಡಿಬಿಟ್ಟೆ. ಒಂದು ಸೆಕೆಂಡ್ ಕಿಟಕಿ ಒಂದು ಸ್ವಲ್ಪ ಕ್ಲೋಸ್ ಮಾಡಿಬಿಡ್ತೀನಿ. ಎಲ್ಲ ವಾಶ್ ಮಾಡಿ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ತಿಂಡಿ ದೋಸೆ ಹಾಕೋತಾ ಇದ್ದೀನಿ. ನೋಡಿದ್ದೀರಲ್ಲ, ಬೆಳಗ್ಗೆನೇ ದೋಸೆ ಎಲ್ಲ ಮಾಡಿದ್ದೆ. ಅದು ಇವಾಗ ದೋಸೆ ಹಾಕೋತಾ ಇದ್ದೀನಿ. ನನಗೆ 2 ದೋಸೆ ಹಾಕ್ಕೊಂಡ್ರೆ ಆಯಿತು. ನಾನು ಬಿಸಿ ದೋಸೆ ಹಾಕ್ಕೊಂಡು ತಿಂತೀನಿ. ಅವರು ಹೋಗಿ ಒಂದು 10-15 ನಿಮಿಷ ಆಯಿತು. ನಾನು ಫುಲ್ ಕಿಚನೆಲ್ಲ ಕ್ಲೀನ್ ಮಾಡಿರ್ಕಿಲ್ಲ, ಫುಲ್ ಎಲ್ಲ ಕ್ಲೀನ್ ಮಾಡಿದೆ. ಇಲ್ಲಿ ಸ್ಟವ್ ಎಲ್ಲ ಒರೆಸ್ದೆ, ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಎಲ್ಲ ಕ್ಲೀನ್ ಮಾಡಿದ್ದೀನಿ.
ಅದರಲ್ಲಿ ಒಂದು ಸ್ವಲ್ಪ ಸಾಂಬಾರಿತ್ತು, ಅದು ಕೆಳಗಡೆ ಎತ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ನೆನೆ ಹಾಕಿದ್ದೀನಿ. ಅದು ತಿಂಡಿ ಎಲ್ಲ ತಿಂದು ಆಮೇಲೆ ವಾಶ್ ಮಾಡ್ಕೊತೀನಿ. ಇವಾಗ ದೋಸೆ ಹಾಕೊಳ್ಳೋಣ ಬನ್ನಿ. ದೋಸೆ ಎಲ್ಲ ಹಾಕ್ಕೊಂಡೆ ಇಲ್ಲಿ ಹಾಕ್ಕೊಂಡಿದ್ದೀನಿ. ಆಯಿತು, ನಾನು ಇವಾಗ ತಿಂಡಿ ತಿನ್ನಬೇಕು. 2 ದೋಸೆ ಹಾಕ್ಕೊಂಡಿದ್ದೀನಿ. ಇವಾಗ ತಿಂತೀನಿ, ತಿಂಡಿ ತಿಂದ್ಬಿಡ್ತೀನಿ. ತಿಂದು ಆಮೇಲೆ ಏನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಗೆ ಇವತ್ತು ಏನು ಫ್ರೂಟ್ಸ್ ಏನೂ ಇಲ್ಲ, ಜಸ್ಟ್ ಮ್ಯಾಂಗೋ ಇದೆ, ಇಲ್ಲ ಅಂದರೆ ಬನಾನಾ ಇದೆ. ನಾನು ಬನಾನಾ ಬೆಳಗ್ಗೆ ತಿಂಡಿಗೆ ತಿನ್ನಲ್ಲ. ಮ್ಯಾಂಗೋ ಅದೇ ನನ್ನ ಮಗಳಿಗೆ ಬಾಕ್ಸಿಗೆ ಹಾಕ್ತೀವಲ್ವ, ಅದರಲ್ಲಿ ಒಂದು ಸ್ವಲ್ಪ ಇದ್ದರೆ ತಿಂತೀನಿ. ಇವತ್ತು ಏನೋ ಸ್ನ್ಯಾಕ್ಸ್ ಏನೂ ಇಲ್ಲ. ಪಪ್ಪಾಯ ಹಣ್ಣಿದೆ, ಅದು ಆವಾಗಲೇ 4 ದಿವಸ ಆಯಿತು ತಂದು, ಅದಿನ್ನ ಹಸಿನೇ ಇದೆ, ಗಟ್ಟಿನೇ ಇದೆ. ಅದು ಕಟ್ ಮಾಡಿಬಿಟ್ರೆ ಏನು ಗೊತ್ತಾ, ಒಳಗಡೆ ಗಟ್ಟಿ ಗಟ್ಟಿ ಇರುತ್ತೆ, ತಿನ್ನೋಕ್ಕೆ ಆಗಲ್ಲ. ಹಾಗಾಗಿ ಅದು ಕಟ್ ಮಾಡಿಲ್ಲ. 4 ದಿವಸದಿಂದ ಹಂಗೇನೇ ಇದೆ ಅದು. ನಾಳೆ ನಾಡ್ದು ಕಟ್ ಮಾಡಬೇಕು. ನೋಡೋಣ, ಆವಾಗ ಶೇರ್ ಮಾಡ್ತೀನಿ, ಸರಿನಾ? ಇವಾಗ ತಿಂಡಿ ಎಲ್ಲ ತಿಂದು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಟೈಮ್ ಬಂದುಬಿಟ್ಟು 2:15 ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊಟ ಎಲ್ಲ ಆಯಿತು, ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಊಟನೂ ಎಲ್ಲ ಮಾಡಿದೆ. ಊಟ ಮಾಡಿ ಬೆಳಿಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೆ, ಕಂಟಿನ್ಯೂನೇ ಮಾಡಿಲ್ಲ ಅಂಥೇಳಿ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಮ್ಮದೆಲ್ಲ ಊಟ ಆಯಿತಾ? ನಾನು ಅನ್ನ ಸಾಂಬಾರಿತ್ತು, ಅದೇ ಊಟ ಮಾಡ್ಕೊಂಡಿರೋದಾಯಿತು. ಇಲ್ಲಿಂದು ಜಾಸ್ತಿ ಬೆಳಕು ಬರುತ್ತೆ, ಅದು ಸರಿಯಾಗಿ ವೀಡಿಯೋಸೇ ಕಾಣಲ್ಲ ಫ್ರೆಂಡ್ಸ್, ನಿಜ ಹೇಳ್ಬೇಕಾದ್ರೆ. ಆಮೇಲೆ ಹಾಲಲ್ಲಿ ಹೋಗಿ ಮಾತಾಡೋಣ ಅಂತ ಹೇಳಿದ್ರೆ ಹಾಲಲ್ಲಿ ಅಷ್ಟೊಂದು ಸರಿಯಾಗಿ ಕೇಳಿಸಲ್ಲ. ಯಾಕಂದರೆ ಹಾಲಿಂದ ಅಲ್ಲಿ ವಿಂಡೋ ಇದೆ, ವಿಂಡೋದಿಂದ ಎಲ್ಲರೂ ಇಳಿತಾ ಇರ್ತಾರೆ, ಬರ್ತಾ ಇರ್ತಾರೆ, ಅದೇ ಒಂದು ಸೌಂಡ್ ಬರ್ತಾ ಇರುತ್ತೆ. ಅಲ್ಲೂ ಸರಿಯಾಗಿ ಕಾಣಿಸಲ್ಲ. ಆ ಮನೇಲಿ ಒಂಥರ ಪ್ರಾಬ್ಲಮ್ ಆಗಿದ್ರೆ ಈ ಮನೇಲಿ ಒಂಥರ ಪ್ರಾಬ್ಲಮ್ಮು. ಇಲ್ಲಿ ರೂಮಲ್ಲಿ ಏನೂ ಸೌಂಡ್ ಕೇಳಲ್ಲ, ಅಂದರೆ ಹೊರಗಡೆದು ಏನೂ ಇಲ್ಲಿ ನಮ್ಮದೇ ಡೆಡ್ ಎಂಡ್ ಆಗಿರೋದ್ರಿಂದ ಎಲ್ಲ ಗಾಡಿಗಳು ಏನೂ ಓಡಾಡೋದಿಲ್ಲ. ಹಾಗಾಗಿ ಏನೂ ಸೌಂಡ್ ಕೇಳಿಸಲ್ಲ, ಗಾಡಿದು ಏನೂ ಸೌಂಡ್ ಬರಲ್ಲ. ಎಲ್ಲೋ ಅಪರೂಪ ಯಾರಾದರೂ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾ ಇದ್ರೆ ಅದಷ್ಟೇ ಮಾತ್ರ ಕೇಳಿಸುತ್ತೆ. ಅದು ಬಿಟ್ಬಿಟ್ಟು ಇನ್ನು ಮತ್ತೆ ಏನೋ ಔಟ್ಸೈಡದೇನೋ ಗಾಡಿ ಕೇಳಿಸಲ್ಲ. ಇಲ್ಲಿ ಆದರೆ ಮಧ್ಯಾಹ್ನ ಇವಾಗ ಎಲ್ಲ ಊಟಕ್ಕೆ ಬರ್ತಾ ಇರ್ತಾರಲ್ವಾ, ಟಗ ಅಂತ ಹೋಗ್ತಾರೆ, ಅದೇ ಸೌಂಡ್ ಬರ್ತಾ ಇರುತ್ತೆ. ಹಾಗಾಗಿ ನಾನು ರೂಮಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರದ್ದು ಊಟ ಆಯಿತಾ? ಏನೇನು ಊಟ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ನಾನು ಅಂತೂ ಅನ್ನ ಸಾಂಬಾರಿತ್ತು, ಬೇಳೆ ಸಾಂಬಾರು ಮತ್ತು ಅನ್ನ ಇತ್ತು, ಅದೇ ಊಟ ಮಾಡಿಕೊಂಡ್ರೆ. ಬೇಗ ಊಟ ಮಾಡ್ಕೊಂಡ್ಬಿಡ್ತೀನಿ, ಹೊಟ್ಟೆ ಹಸಿತಾ ಇತ್ತು. ಬೆಳಗ್ಗೆ ಬೇಗ ತಿಂದುಬಿಡ್ತೀನಲ್ವಾ, ಹಾಗಾಗಿ ಮತ್ತೆ ಮಧ್ಯಾಹ್ನನೂ ಇವಾಗ ಊಟ ಮಾಡ್ಕೊಂಬಿಟ್ಟೆ. ಯಾರೋ ಅಲ್ಲಿ ವಿಂಡೋದಲ್ಲಿ ಇದ್ದಂಗೆ ಅನ್ನಿಸ್ತು, ಅದಕ್ಕೆ ನೋಡಿದೆ. ನನ್ನ ಮಗಳು ಬಂದಮೇಲೆ ಊಟ ಮಾಡೋದಿದ್ರೆ ಅವಳಿಗೆ ಊಟ ಹಾಕ್ಕೊಡ್ತೀನಿ, ಇಲ್ಲಾಂದರೆ ಅವಳೇನಾದರೂ ಸ್ನ್ಯಾಕ್ಸು ಡ್ರೈ ಫ್ರೂಟ್ಸ್ ಏನಾದರೂ ತಿನ್ಕೊಂಡ್ಬಿಡ್ತಾಳೆ, ಅದಾಗೋಗುತ್ತೆ. ನಿಮಗೆ ಒಂದು ವಿಷಯ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ. ನನ್ನ ಲಾಸ್ಟ್ ವ್ಲಾಗಲ್ಲ, ಆ ಕಡೆ ವ್ಲಾಗಲ್ಲಿ ಹಲ್ಲು ನೋವು ಅಂತ ಇದ್ದೆ, ನಿಮಗೆ ಹೇಳಿದ್ದೀನಿ ಅನ್ನಿಸ್ತದೆ. ಲಾಸ್ಟಕ್ಕೆ ವಿಡಿಯೋ ಎಂಡ್ ಮಾಡೋವಾಗ ನನಗೆ ಇಲ್ಲಿ ದೌಡೆ ಹಲ್ಲು ನೋಯಿಸ್ತಾ ಇದೆ, ತುಂಬಾ ನೋಯ್ತಾ ಇದೆ, ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ನಲ್ವ. ಅದಕ್ಕೆ ಏನು ಮಾಡಿದೆ ಗೊತ್ತಾ, ಲವಂಗ ಇರುತ್ತಲ್ವ ಫ್ರೆಂಡ್ಸ್, ಲವಂಗ ಆಮೇಲೆ ಅದು ಲವಂಗ ಜಜ್ಜಿಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಉಪ್ಪು, ಸಾಲ್ಟು, ಪಿಂಕ್ ಸಾಲ್ಟ್ ಇದ್ದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಪಿಂಕ್ ಸಾಲ್ಟೇ ಹಾಕ್ಕೋಬೇಕು ಅಂತಾರೆ. ಇಲ್ಲ ಮಾಮೂಲಿ ವೈಟ್ ಸಾಲ್ಟೇ ಇದ್ರೇನು ಅದು ಒಂದು ಲವಂಗ ಜಜ್ಜಿಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ನಿಮ್ಗೆ ಯಾವ ಹಲ್ಲು ನೋಯ್ತಾ ಇರುತ್ತಲ್ವ ಅಲ್ಲಿ ಇಟ್ಕೊಳ್ಳಿ, ನಿಜವಾಗ್ಲೂ ಕಡಿಮೆ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಜಾಸ್ತಿ ನೋಯುತ್ತೆ ಅಂದರೆ ಅದು ಇಟ್ಟಿದ ತಕ್ಷಣ ಹಿಂಗಲ್ಲು ಅಂದರೆ ಅದ್ರ ಮೇಲೆ ಇಟ್ಟಿದ ತಕ್ಷಣ ಒಂದು ಸ್ವಲ್ಪ ನೋಯ್ತಾ ಇರುತ್ತೆ, ಆಮೇಲೆ ಪೂರ್ತಿ ಕಡಿಮೆ ಆಗಿಬಿಡುತ್ತೆ. ನಿಮಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ನಂತರ ನೀವು ಮೆಡಿಷನ್ ಏನೋ ತಗೊಳ್ಳಲ್ಲ ಅಂತ ಹೇಳಿದ್ರೆ ಈ ಥರ ಪ್ಲ್ಯಾನ್ ಮಾಡಿ, ಈ ಥರ ಮಾಡಿ ನೋಡಿ, ಪ್ಲ್ಯಾನ್ ಅಂತೆ, ಈ ಥರ ಮಾಡಿ ನೋಡಿ. ಹೋಮ್ ರೆಮಿಡೀಸು ನಿಜವಾಗ್ಲೂ ಆಗುತ್ತೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾನು
ಮೊನ್ನೆ 2 ದಿವಸದಿಂದ ನೋಯ್ತಾ ಇತ್ತ ಹಲ್ಲು. ನಾನು ಅದೇನು ಮಾಡೋದು ಬೇಡ, ಲವಂಗ ಮಾತ್ರ ಇಟ್ಕೋತಾ ಇದ್ದೆ. ಲವಂಗದಲ್ಲಿ ಕಡಿಮೆ ಆಗಿಬಿಡುತ್ತೆ. ಇದು ಲವಂಗ ಜಜ್ಜಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ನಿಜವಾಗ್ಲೂ ಕಡಿಮೆ 100ಕ್ಕೆ 100% ಹಲ್ಲು ನೋವೆಲ್ಲ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಅದು ಹಲ್ಲ ಮೇಲೆ ಹುಳ ಆಗಿರುತ್ತಲ್ವ, ಕಪ್ಪಗಾಗಿರುತ್ತಲ್ವ, ಅದೆಲ್ಲ ಹಿಂಗೆ ಬಂದುಬಿಡುತ್ತೆ. ನೀವು ಕಂಟಿನ್ಯೂ ನೋಯ್ತಾ ಇಲ್ಲ ಅಂದ್ರೂ ಇಟ್ಕೊಂಡ್ರೂ ಅದೆಲ್ಲ ಬಂದುಬಿಡುತ್ತೆ. ನಂದು ಹಲ್ಲು ಆ ಥರ ಮಾಡ್ಕೊಂಡಿದ್ದೀನಿ, ತೋರಿಸ್ಬಾರ್ದು ಅಂಥೇಳಿ ಸುಮ್ಮನಿದ್ದೀನಿ ಅಷ್ಟೇ. ಎಲ್ಲನೂ ಫುಲ್ಲು ಬ್ಲ್ಯಾಕ್ ಎಲ್ಲನೂ ಹೋಗುತ್ತೆ. ಅದು ನೀವು ಕಂಟಿನ್ಯೂ ಹಚ್ಬಿಟ್ಟು ರಬ್ ಮಾಡ್ತಾ ಇದ್ದರೆ, ಇದು ಹಲ್ಲು ಅಂದರೆ ಹಿಂಗೆ ರಬ್ ಮಾಡ್ತಾ ಇರಬೇಕು. ರಬ್ ಮಾಡ್ತಾ ಮಾಡ್ತಾ ಅದ್ರ ಒಳಗಡೆಯಿಂದ ಎಲ್ಲನೂ ಬ್ಲ್ಯಾಕ್ ಇರುತ್ತಲ್ವ, ಅದೆಲ್ಲ ಹೋಗ್ಬಿಟ್ಟು ಕ್ಲಿಯರ್ ಆಗಿಬಿಡುತ್ತೆ. ನಿಜವಾಗ್ಲೂ ಇದು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇಲ್ಲಾಂದರೆ ನೀವು ಯಾರಾದರೂ ಆ ಥರ ಮಾಡ್ಕೊಂಡಿದ್ದೀರಾ. ಆಮೇಲೆ ಯಾವುದು ಏನು ಹಚ್ಕೊಂಡ್ರೆ ಹೋಮ್ ರೆಡಿಮೀಸ್ ಮನೆಯಲ್ಲೇ ಮಾಡ್ಕೋಬೇಕು. ಮನೆಯಲ್ಲೇ ಮಾಡುವಂಥ, ನನಗೆ ಮೆಡಿಷನ್ ಏನೋ ಬೇಡ, ಮನೆಯಲ್ಲೇ ಮಾಡುವಂಥ ಏನಾದರೂ ಇದ್ದರೆ ನನಗೂ ಕಮೆಂಟ್ ಮಾಡಿ, ಸರಿನಾ? ಆಮೇಲೆ ಅದು ಆಯಿತು. ಇನ್ನೊಂದು ಇದು ಕರಿಬೇವು ಅಲ್ಲ, ಸೀಬೆಹಣ್ಣುದು ಎಲೆ ಇರುತ್ತಲ್ವ, ಸೀಬೆಹಣ್ಣು ಮರದ ಎಲೆ, ಅದು ತಗೊಂಡು ನೀರಲ್ಲಿ ಕುದಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. 1 ಗ್ಲಾಸ್ ನೀರಲ್ಲಿ ಅರ್ಧ ಗ್ಲಾಸ್ ನೀರು ಹಾಕಬೇಕು. ಆ ಥರ ಎಲ್ಲ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನೇ ನೀವು ಬರೀ ಗುಳ್ಗುಳು ಅಂತೆ ಮುಕ್ಕಳಿಸ್ಬಿಟ್ಟು ಎಸಿಬೇಕು. ಬರ್ರಿ ನೀರು ಅದೊಂಚೂರು ಒಗ್ಗರ ಇರುತ್ತೆ. ಯಾಕಂದರೆ ಚೆನ್ನಾಗಿ ಅದು ಪೇಸ್ಟ್, ಅಂದರೆ ಅದು ಎಲೆ ಹಂಗೆ ಹಾಕಬೇಡಿ, ಒಂಚೂರು ಜಜ್ಜಿ, ಇಲ್ಲಾಂದರೆ ಪೀಸ್ ಹಾಕಿ ಕಟ್ ಮಾಡಿ ಸ್ವಲ್ಪ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕಿ. ಅದು ಫುಲ್ಲು ನೀರೆಲ್ಲ ಎಲೆ ಅಂಶ ಎಲ್ಲ ನೀರಿಗೆ ಹೋಗ್ಬಿಡುತ್ತಾ. ನೀರಿಗೆ ಹೋದ ತಕ್ಷಣ ತೀರಾ ಬೇಗ ಕಡಿಮೆ ಆಗಿಬಿಡುತ್ತೆ. ಅದು ಮಾಡಬೇಕು. ನಮ್ಮಂಥವ್ರಿಗೆ ಎಲೆ ಸಿಗಲ್ಲ. ಅದು ಊರಾದರೆ ಸೀಬೆಹಣ್ಣು ಮರ ಇರುತ್ತೆ, ಅಲ್ಲೇ ಸಿಕ್ಬಿಡುತ್ತೆ. ಇವಾಗ ಇಲ್ಲೆಲ್ಲಿ ನಮಗೆ ಸಿಟಿದಲ್ಲಿ ಎಲ್ಲಿ ಸಿಗಬೇಕು, ಹಾಗಾಗಿ ಅದು ಸಿಗಲಿಲ್ಲ. ಇದು ಲವಂಗದಲ್ಲಿ ನಿಜವಾಗ್ಲೂ ಮಾಡಿ ನೋಡಿ ಫ್ರೆಂಡ್ಸ್. ಆಮೇಲೆ ಅದಾದಮೇಲೆ ನಿಮಗೆ ಸ್ವಲ್ಪ ಲೈಟಾಗಿ ಏನಾದರೂ ಪೇನ್ ಆಗ್ತಾಯಿದೆ, ಇವೆಲ್ಲ ಯಾರು ಮಾಡ್ಕೊಳ್ಳೋರಪ್ಪ ಅಂತೇಳಿದ್ರೆ ಒಂದೊಂದು ಲವಂಗ ಇಟ್ಕೊಂಬಿಡಿ. ಸುಮ್ಮನೆ ಹಲ್ಲಿಗೆ ಟಚ್ ಮಾಡಿ ಒಂಥರ ಸುಂಗಾದಂಗೆ ಆಗುತ್ತೆ. ಒಂಥರ ಅಲ್ಲಿ ಏನು ಪ್ಲೇಸ್ ಇಲ್ವೇನೋ ಆ ಥರ ಸುಂಗಾಗ್ಬಿಡುತ್ತೆ, ಅದು ಕಡಿಮೆ ಆಗಿಬಿಡುತ್ತೆ. ನಾನು ಅದೇ ಥರ ಮಾಡ್ಕೋತಾ ಇರ್ತೀನಿ. ನನಗೆ ಹಲ್ಲು ನೋವು ಬಂದುಬಿಟ್ರೆ ನಾನು ಅದೇ ಮಾಡ್ಕೊಳ್ಳೋದು. ನಾನು ಜಾಸ್ತಿ ಮಾತ್ರೆಗಳು ನುಂಗಲ್ಲ. ಆಮೇಲೆ ಹಾಸ್ಪಿಟ್ಲಿಗೂ ನಾನು ಜಾಸ್ತಿ ಹೋಗಲ್ಲ. ನೀವು ನೋಡಿದ್ದಂಗೆ ನಾನು ಯಾವುದಕ್ಕೂ ಹಾಸ್ಪಿಟ್ಲಿಗೆ ಹೋಗಲ್ಲ. ಹಾಗಾಗಿ ನಿಮ್ಮ ಜೊತೆನೂ ಅದು ಶೇರ್ ಮಾಡೋಣ ಅಂದ್ಕೊಂಡೆ. ನನಗೆ ಕಡಿಮೆ ಆಯಿತು, ಹಾಗಾಗಿ ನಿಮ್ಮ ಜೊತೆನೂ ನಾನು ಅದು ಶೇರ್ ಮಾಡೋಣ. ನಿಮ್ಗೆ ಯಾರಿಗಾದ್ರೂ ನೋಯ್ತಾ ಇದ್ದರೆ ಆ ಥರ ಮಾಡಿ ಅಂಥೇಳಿ ಹೇಳೋಣ ಅಂದ್ಕೊಂಡಿದ್ದೆ. ಸಖತ್ತಾಗಿರುತ್ತೆ. ಹೋಮ್ ರೆಮಿಡೀಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ಯಾರು ಮನೆ ಮುದ್ದೆ ಮಾಡ್ಕೋತಾರೆ, ಅದು ಒಂದು ಸ್ವಲ್ಪ ನಿಧಾನಕ್ಕೆ, ಈ ಮೆಡಿಷನ್ಗಿಂತ ಒಂದು ಸ್ವಲ್ಪ ನಿಧಾನಕ್ಕೆ ಕಡಿಮೆ ಆಗುತ್ತೆ. ಮಾತ್ರ ಯಾವುದೂ ಸೈಡ್ ಎಫೆಕ್ಟ್ ಇರಲ್ಲ, ಅದೊಂದು ಇರೋದು. ಅದಕ್ಕೆ ಆಗಿದಷ್ಟು ಮನೆಯಲ್ಲೇ ಏನು ಪ್ರಾಬ್ಲಮ್ ಬಂದ್ರೂ ಮನೇಲೇ ಮಾಡಿಕೊಂಡು ನೋಡಬೇಕು. ಇವಾಗ ಸಾವಿರಾರು ಯೂಟ್ಯೂಬ್ ಚಾನಲ್ಸ್ ಇದೆ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೂಗಲೇ ಹೇಳ್ಬಿಡುತ್ತೆ ಇದನ್ನು ಮಾಡ್ಕೊಳ್ಳಿ ಅಂತೇಳಿ. ಆ ಥರ ಎಲ್ಲ ನಾವು ಒಂದು ಸ್ವಲ್ಪ ತಲೆ ಎಲ್ಲ ಓಡಿಸ್ಬಿಟ್ಟು ನಾವು ಮಾಡೋದ್ರಿಂದ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಇಲ್ಲಿ ಹಲ್ಲಿನ ಮೇಲೆ ಅದಕ್ಕೆ ಅಂತಾರೆ ತವಡೆನ ಏನೋ ಅಂತಾರಲ್ಲ, ಇಲ್ಲಿ ಮೇಲೆ ಸ್ಕಿನ್ ಇರುತ್ತಲ್ವ, ಆ ಸ್ಕಿನ್ ಮೇಲೆ ಏನಾದರೂ ಹೀಟ್ ಕಾದ್ಬಿಟ್ರೆ ಗುಳ್ಳೆ ಆಗಿಬಿಡುತ್ತೆ. ಆವಾಗ ನೀವು ಸಾಲ್ಟು ಹಿಡ್ಕೊಂಡು ಹಿಂಗೆ ಒತ್ತಿ ಹಿಡ್ಕೊಂಬಿಡಿ. ಅದು ಒಡೆದು ಒಂದು ಸ್ವಲ್ಪ ನೀರು, ಇಲ್ಲಾಂದರೆ ಅದೇನಾದರೂ ಗಲೀಜಿದ್ರೆ ಅದು ಬೇಗ ಸಾಲ್ವ್ ಆಗಿಬಿಡುತ್ತೆ. ಇದು ನಾನು ಮಾಡ್ಕೊಳ್ಳೋಂಥ ಸಿಂಪಲ್ ಆದ ಹೋಮ್ ರೆಮಿಡೀಸು. ಸರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗು ಆಮೇಲಿಂದ ಫ್ರೆಂಡ್ಸ್ ಇದಾಗಿತ್ತು ನನ್ನ ಒಂದು ಸ್ಮಾಲ್ ಆದ ಹೋಮ್ ರೆಮಿಡೀಸು. ನಾನು ಏನೇನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಇದೆಲ್ಲ ಖಂಡಿತವಾಗ್ಲೂ ನೀವು ಮಾಡ್ತೀರಾ ಅಂಥೇಳಿ ಅದು ಇದಲ್ಲೂ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಮಾಡಿ ನೋಡಿ, ಸರಿನಾ? ಇವಾಗ ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೋಗಿ ನನ್ನ ಮಗಳಿಗೆ ಹೋಗಿ ಸ್ಕೂಲಿಂದ ಕರ್ಕೊಂಬರ್ಬೇಕು. ಕರ್ಕೊಂಬಂದ್ಬಿಟ್ಟು ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ.
ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾಳೆ ವ್ಲಾಗ್ ಜೊತೆ ಸಿಗೋಣ. ಮತ್ತು ಇವತ್ತಿನ ವ್ಲಾಗ್ ಹೇಗಿತ್ತು ಅಂಥೇಳಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ಸರಿನಾ? ನಾಳೆ ವ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಹಾಗಾಗಿ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಬಾಯ್.